चिकबल्लापुर जिले में दोपहिया वाहन चालकों के लिए हेलमेट पहनना अनिवार्य किए जाने के मद्देनजर बागेपल्ली विधानसभा क्षेत्र के एनडीए नेता हरिनाथ रेड्डी ने पूरे बागेपल्ली क्षेत्र में 40,000 हेलमेट निःशुल्क वितरित करने की महत्वाकांक्षी योजना शुरू की है। इस योजना के अंतर्गत एक ही दिन में गुड़ीबंडे क्षेत्र के तिरुमणि तथा हम प्रसाद ग्राम पंचायत सीमा में दोपहिया वाहन चालकों को 2,000 हेलमेट वितरित किए गए। इस कार्यक्रम का उद्घाटन चिकबल्लापुर के सांसद डॉक्टर के सुधाकर और हरिनाथ रेड्डी ने किया और प्रतीकात्मक रूप से हेलमेट वितरित किए। इस अवसर पर उन्होंने कहा कि हेलमेट पहनने में लापरवाही बरतना जीवन के लिए निश्चित खतरा है। उन्होंने सभी से अनिवार्य रूप से हेलमेट पहनने की अपील की। जीवन एक अमूल्य संपत्ति है और उसकी रक्षा करना प्रत्येक नागरिक की जिम्मेदारी है। जनहित को ध्यान में रखते हुए ही पुलिस विभाग ने हेलमेट अनिवार्य किया है। उन्होंने स्पष्ट किया कि समाज सेवा दिखावे के लिए नहीं बल्कि लोगों को थोड़ा भी लाभ पहुंचे, इसी उद्देश्य से यह कार्य किया जा रहा है। उन्होंने बताया कि पूरे क्षेत्र में 40,000 हेलमेट वितरित करने का लक्ष्य है और इसे चरणबद्ध तरीके से प्रत्येक पंचायत क्षेत्र में पूरा किया जाएगा। चिकबल्लापुर से सलाउद्दीन की रिपोर्ट। पुलिस वरिष्ठाधिकारिಗಳು ಮಾಡಿರುವುದು ಆರ್ಡರ್ ಮಾಡಿರುವುದಂತೂ ತುಂಬಾ ಒಳ್ಳೆಯ ಆರ್ಡರ್. ಯಾಕಂದ್ರೆ ನಮ್ಮ ಜನಹಿತಕ್ಕೋಸ್ಕರ ಆ ಕಾರ್ಯಕ್ರಮವನ್ನು ಅವರು ಆರ್ಡರ್ ಮಾಡಿದ್ದಾರೆ. ಅದನ್ನು ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಕೆಲವರು ಸೇರಿಕೊಂಡು ಇದು ನಾವು ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಅಂದರೆ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರ ಎಲ್ಲ ಎಷ್ಟು ಜನ ಟೂ ವೀಲರ್ ಓಡಿಸ್ತಾರೋ ದ್ವಿಚಕ್ರ ವಾಹನವನ್ನು ಓಡಿಸ್ತಾರೋ ಅವ್ರಿಗೆಲ್ಲರಿಗೂ ವಿತರಣೆ ಮಾಡಿದ್ದೀವಿ. ಅದೇ ಪ್ರಕಾರ ಪಂಚಾಯಿತಿ ಇವತ್ತು ಈ ದಿನ ಎರಡೇ ಪಂಚಾಯಿತಿ ಮಾಡಿರೋದು ಅಮ್ಮಸಂದ್ರ ಮತ್ತು ತಿರುಮಲಿ ಪಂಚಾಯಿತಿ. ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಬರ್ತಾರಂತ ನಮ್ಗೆ ಊಹೆನೂ ಇಲ್ಲ. ಇವತ್ತು ನೋಡಿದ್ರೆ ಮಿನಿಮಮ್ 2 ಪಂಚಾಯಿತಿ ಕಮ್ಮಿ ಅಂದರೆ 2,000 ಹೆಲ್ಮೆಟ್ 2 ಪಂಚಾಯಿತಿ ಕೊಟ್ಟಿದ್ದೀವಿ. ಇದೇ ಪ್ರಕಾರ ನಮ್ಮ ಬಾಗೇಪಲ್ಲಿ ಮತ್ತು ಗುಡಿಬಂಡೆ, ಚೇಳೂರು 3 ತಾಲೂಕುಗಳನ್ನು ಒಳಗೊಂಡಿರುವಂತಹ ಭಾಗ್ಯನಗರ ವಿಧಾನಸಭಾ ಕ್ಷೇತ್ರ ಇದೆಯೋ ಎಲ್ಲದಕ್ಕೂ ಕೊಡ್ತೀವಿ. ಮತ್ತು ಅದರ ಜೊತೆಗೆ ಬಾಗೇಪಲ್ಲಿ ಟೌನು, ಚೇಳೂರು ಟೌನು, ಗುಡಿಬಂಡೆ ಟೌನ್ ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಪಂಚಾಯತ್ ವಾರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಎಷ್ಟು ಟಾರ್ಗೆಟ್ ಇಟ್ಕೊಂಡಿದೆ? ಎಷ್ಟು? ನಾನು 25,000 ಅಂದ್ಕೊಂಡೆ. ಇವತ್ತು ನೋಡಿ ಪರಿಸ್ಥಿತಿಯಲ್ಲಿ 40,000 ತನಕ ಹೋಗ್ತದೆ. 40,000 100% ಪ್ರತಿಯೊಬ್ಬ ದ್ವಿಚಕ್ರ ವಾಹನ ಓನರ್ಗೂ ನಾನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರೆ ಕೊಡ್ತೀವಿ. ಒಂದು ಹೆಲ್ಮೆಟ್ಗೆ ಏನು ಕಾಸ್ಟ್ ಬೀಳುತ್ತೆ ಸರ್? ಏನು ಕಾಸ್ಟ್ ಬೀಳುತ್ತೆ ಒಂದು ಹೆಲ್ಮೆಟ್ಗೆ? ಮತ್ತು ಎಷ್ಟು? ನಾನು ISI ಮಾರ್ಕು ಹೋಲ್ಸೇಲಲ್ಲಿ ಮಾಡಿದ್ದು. ಇಲ್ಲಿ ಕಂಪ್ಲೀಟ್ ಡೆಲಿವರಿ ಮಾಡಬೇಕು ಒಂದು 1,000 ರೂಪಾಯಿ ಬೀಳ್ತದೆ.